ವಿರಾಜಪೇಟೆಯಲ್ಲಿ ನಡೆದ ಕಾವೇರಿಯನ್ಸ್ ಕಾರ್ನಿವಲ್ 2024 ಕಾರ್ಯಕ್ರಮದಲ್ಲಿ ಮಾತನಾಡಿದ ಜೈ ಭಾರತ್ ತರಬೇತಿ ಕೇಂದ್ರ ಮತ್ತು ಆರ್ಮಿ ಅಕಾಡೆಮಿಯ ಸಂಸ್ಥಾಪಕ ಕುಟ್ಟಂಡ ಲವ ಪೊನ್ನಪ್ಪ, ರೈತ ಮತ್ತು ಸೈನಿಕ ನಾಣ್ಯದ ಎರಡು ಮುಖಗಳು ಇದ್ದಂತೆ. ರೈತನಿಲ್ಲದೆ ಬದುಕು ಅಸಾಧ್ಯವಾದರೆ ಸೈನಿಕನಿಲ್ಲದೆ ದೇಶದ ಭದ್ರತೆ ಅಸಾಧ್ಯ. ಯುವ ಸಮುದಾಯ ಸೇನೆ ಸೇರುವ ಮೂಲಕ ದೇಶಭಕ್ತಿಯಿಂದ ಅಭಿವ್ಯಕ್ತಿಗೊಳಿಸಿ ಅಂತ ಕರೆ ನೀಡಿದರು. And as the report was saying that around 500 children from different schools have come and participated in this beautiful program. Kaveri Education Society ಈ ಕೊಡಗಿನ ಈ ಭಾಗದಲ್ಲಿ ವಿದ್ಯಾಭ್ಯಾಸ ಒಂದು ಕನಸು ಆಗಿದ್ದಂಥ ಕಾಲದಲ್ಲಿ, ಅಂದರೆ ಸುಮಾರು 1968ರಲ್ಲಿ ಕಾವೇರಿ ಎಜುಕೇಶನ್ ಸೊಸೈಟಿ ಈ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳಿಗೆ ಉತ್ಕೃಷ್ಟವಾದಂಥ ಒಂದು ವಿದ್ಯಾಭ್ಯಾಸವನ್ನು ನೀಡಬೇಕು ಎಂಬಂಥ ಮಹಾದಾಶೆಯಿಂದ, ದೊಡ್ಡದಾದಂಥ ಚಿಂತನೆಯಿಂದ ಕಾವೇರಿ ವಿದ್ಯಾಸಂಸ್ಥೆಯನ್ನು ಪ್ರಾರಂಭಿಸಿ ಕಾಲೇಜುಗಳನ್ನು ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ರಚಿಸಿ ಅಂದಿನಿಂದ ಇಂದಿನವರೆಗೆ ವಿವಿಧ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಿ ವಿದ್ಯಾಭ್ಯಾಸದಲ್ಲಿ ಯಾವುದೇ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡದೆ ಈ ಭಾಗದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ನೀಡುತ್ತಾ. ಲಯನ್ಸ್ ಕ್ಲಬ್ ವಿರಾಜಪೇಟೆಯ ಕಾರ್ಯದರ್ಶಿ ನರು ನರೇಂದ್ರ, ಕಾವೇರಿ ಪದವಿ ಕಾಲೇಜಿನ ಪ್ರಾಂಶುಪಾಲ ಬೆನಡಿಕ್ಟ್ ಸಾಲ್ದಾನ, ಕಾರ್ಯಕ್ರಮ ಸಂಚಾಲಕರಾದ ದಮಯಂತಿ ಎಂಪಿ, ಉಪನ್ಯಾಸಕರಾದ ಡಯಾನಾ ಸೋಮಯ್ಯ, ಗಾಯತ್ರಿ ಕೆಪಿ, ದೇಚಂಬ ಎಂಬಿ ಈ ಸಂದರ್ಭ ಪಾಲ್ಗೊಂಡಿದ್ದರು. ನಡೆನುಡಿಯ